ಎಲ್ಲಾರು ಕಂಡ್ಲ ನಿಮ್ಮವ್ವ ಎಲ್ಲ ಮಾಡೋದು ಮಾಡಿ ಹೊಡೆದು ಓಡಿಸಿ ಈಗೇನು ಕಾಣ್ತಾಳ? ನಾ ಏನು ಮಾಡಿದ್ನು? ಅಲ್ಪ ಏನು ಬರ್ಬರ್ತ ಸಣ್ಣವಾಕಿ ನೀನು? ನಾನೇನಕ್ಕಿನ ಹೊಡಿಬೇಕಂತ ಹೊಡಿಲಿಲ್ಲೇ. ಅದು ನನಗೆ ಸಿಟ್ಟು ರುಮ್ ಅಂತ ತೆಲಿಗೆ ಇರ್ತಪ್ಪ. ನಾನು ಯಾವಾಗ ಹಂಗಾಕಿ ಮ್ಯಾಗ ಇದು ಮಾಡ್ದೇವಲ್ಲ, ಯಾಕೆ ನನಗಷ್ಟು ಸಿಟ್ಟು ಬಂತು ಏನು ಒಂದು ಗೊತ್ತಿಲ್ಲ. ಕಂಟ ಮಟ ಕುಡ್ದಿದ್ರಲ್ಲ ಅದಕ್ಕೆ ಬಂತು ಸಿಟ್ಟು. ಕೆಳಗ ಮ್ಯಾಗ ಹೆಚ್ಚಾತಂದ್ರೆ ಇಂಥವೆಲ್ಲ ಹಾಕ ನೋಡು ಮಾವ. ಕಾತಿ ಒದ್ದಂಗಾತ ಮಾವ. ಛೇ ಪಾಪ, ನಿನಗ ಹಿಂಗಾಗೈತಂದ್ರೆ ನಮ್ಮ ಶಾಂತಾಗ ಹಿಂಗಾಗಿರೋಕ್ಕಿಲ್ಲ. ನನಗೆ ಇಡ್ಮುಳಿ ನಾ ಎಷ್ಟು ಸಲ ಕುಡಿದು ಬಂದು ಗಲಾಟೆ ಮಾಡಿದ್ರು ಯಾವತ್ತೂ ಹಿಂಗೆ ನಾನು ಬಿಟ್ಟು ಹೋದೈಕಲ್ಲಕ್ಕಿ. ಇವತ್ತು ಇಷ್ಟೊತ್ತನ ಹೋಗ್ಯಾಳಂದ್ರೆ ಆಕಿ ಮನ್ಸಿಗೆ ಬೆಳಿಗ್ಗೆ ಎಷ್ಟರನ್ನ ಗಾಶ್ ಮಾಡಿರ್ಬೇಕಂತ ನಾನು. ಹೌದು ಮಾವ, ಅಕ್ಕ ಮಧ್ಯಾಹ್ನ ಊಟನೂ ಬರೋಬ್ಬರಿ ಮಾಡಲಿಲ್ಲ, ಹಂಗೆ ಹೋದ್ಲು ಬೇಜಾರ್ನಾಗ ಗೊತ್ತನು. ನಮ್ಮ ಅಕ್ಕನ ಮಕ್ಕ ಯಾವತ್ತೂ ನಾ ಹಂಗೆ ನೋಡಿದ್ದಿಲ್ಲ. ಹೌದ್ರಿ ಮಾವರ, 4 ರೊಟ್ಟಿ ತಿಂದು 2 ಸಲ ಅನ್ನ ನಿಡಿಸ್ಕೊಂಡು ಒಂದು 6-7 ಚಮಚೆ ಸಾರು ಹಾಕಿಸ್ಕೊಂಡು ಅಷ್ಟ ಊಟ ಮಾಡ್ಯಾರ. ನನಗ ಹೊಟ್ಟೆ ಸಂಕಟದಂಗತಿ, ಯಾಕೆ ಅತ್ತಿಯಾರ ಇವತ್ತು ಊಟನ ಮಾಡವಲ್ರಲ್ಲ ಅಂತೇಳಿ. ಬಿಡ್ರಿ ಮಾವರ, ನೀವು ಮಾಡಬಾರ್ದಾಗಿತ್ತಪ್ಪ. ಅಯ್ಯೋ ಶಾಂತಕ್ಕ, ಏನ ನಿನ್ನ ಅವಸ್ಥಿ? ನಾನು ಕುಡಿಬೇಕು, ಮನೆ ಮರ್ಯಾದೆ ಅನ್ನೋದೇ ಇಲ್ಲ. ಮಾವ ಅಲ್ಲೋಡಲ್ಲಿ ಅಕ್ಕನ ಮಾಲಾಶ್ರೀ ರೇಂಜಿಗೆ ಬರಾಕತ್ತಾಳ. ಶಾಂತ, ಏನ್ಲೇ ಇದು ನಿನ್ನ ಅವಸ್ಥಿ? ಅವಸ್ಥೆ ಅಲ್ಲಿದ ನನ್ನ ದುಸ್ಥಿತಿ. ನಿನ್ನ ಹೆಣ ಎತ್ಲಿ, ನನ್ನ ಬೆಳಗ್ಗೆ ಕುಡಿದು ಬಂದು ನಾಯಿ ಒದ್ದಂಗೆ ಒದಿತೀಯ, ಅಲ್ಲ ಅಲ್ಲ ಕತ್ತಿ ಒದ್ದಂಗೆ ಒದಿತೀಯ. ಎಷ್ಟು ನೋವಾಯ್ತು ಮೈಗಲ್ಲ ಮನ್ಸಿಗೆ. ನಿಮ್ಮಂತ ಕುಡುಕರಿಗೆ ದೇವ್ರದ್ ಯಾವಾಗ ಅಳಗಾಲ ತರ್ತಾನ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಇನ್ಮೇಲಿಂದ ಕುಡಿತೇನಂದ್ರೆ ಕುಡಿಯಕ್ಕೆ ಅಂದ್ರ ಕುಡಿಯಕ್ಕೆ. ಏನ್ರಿ ಗೌಡ್ರ, ಶಾಂತಕ್ಕನ ಮನ್ಸಿಗೆ ಅದು ಎಷ್ಟರ ನೋವು ಮಾಡಿರಿ ನೀವು? ಪಾಪ ಬೇಜಾರ್ ಮಾಡ್ಕೊಂಡು ಆ ತಾತ ಕುಂತಿದ್ಲಕ್ಕಿ ಗೊತ್ತನ್ರಿ. ನಾವ ಬರುದಾರ ನೋಡಿ ಕರ್ಕೊಂಡ್ ಬಂದ್ವಿಕಿನ್ನ. ಲೇ ಕರಿಮರಿ ಇರಿ, ನಾ ಇಲ್ಲದಕ್ ಮನಿ ತಣ್ಣಗ ಅನ್ಸಾಕತ್ತಿತ್ತಲ್ ನಿನಗ? ಇಲ್ರಿ ಅತ್ತೀರ, ನಿಮ್ ನೆನಪಿನಾಗ ಕುಂತಿದ್ದೆ. ಎಷ್ಟು ಒಳ್ಳೆಕ್ ನೀನು, ನನ್ನ ನೆನಪಿನಾಗ ಕುಂತಿದ್ದೆ. ಯು ಆರ್ ರಿಯಲಿ ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಮೊನ್ನೆ ಪಾಕಿಸ್ತಾನದವರು 50 ಓವರ್ ಆಡ್ಲಾರ್ದ ಆದ್ರು ಔಟು. ನನ್ನ ಮನ್ಯಾಗ ಹಲ್ ತಿಕ್ಕುದು ಕೋಲ್ಗೇಟು, ನನ್ನ ಸೊಸಿ ಬರೀ ಗೇಟು. ನನ್ನ ಗಂಡನ ಜೊತೆಗೆ ನಾ ಬಿಟ್ಟೇನಿ ಟೋಟೋ. ಪರಕ ನಡಿ, ನಮ್ಮ ಮನೆಗೆ ಹೋಗೋಣ ನಡಿ. ನಾ ಮಾತ್ರ ಈ ಮನೆಯಾಗ ಇರಲ್ಲ ಪರಕ. ನಮ್ಮ ಮನೆ ಅಂತ ನಾನು ನೋಡ ಕುಡದಿದ್ದಕ್ಕೆ ಈ ಟಂಗಿಗೂ ನಾಲ್ಗೆ ಅಲ್ಲ, ಟಂಗ ನಾಲ್ಗೆ ಹಾದಿ ಇಂಗ್ಲೀಷೇ ಬೇಡ ನನಗೆ. ಏನದ ಈ ಬುದ್ಧಿಗೂ ನಾಲ್ಗಿಗೂ ಕಲೆಕ್ಷನ್ ಕಟ್ಟಾಗ್ಬಿಟ್ಟತಿ. ಅದಕ್ಕೆ ನಿಮ್ಮ ಮನೇನ ನಮ್ಮ ಮನೆ ಅಂದ್ಬಿಟ್ಟೆ. ಸರಿ, ಮಿಸ್ಟೇಕ್ ಸರಿ. ಬಾ ಹೋಗೋಣ ಬರ್ರಿ ಮನೆಗೆ ಹೋಗಿ. ಇವತ್ತೊಂದಿನ ನನಗೆ ಇರಾಕ ಅವಕಾಶ ಕೊಡು. ನಾಳಿಂದ ಹೋಗಿ ಎಲ್ಲರೂ ಅನಾಥಾಶ್ರಮ ಸೇರ್ಕೊಂಡ್ಬಿಡ್ತೇನೆ. ಶಾಂತ, ಕುಡ್ದು ಬಂದು ಮರ್ಯಾದೆ ತೆಗಿಯಾಕತ್ತಿ ಏನಂದ? ನಾನಾ ನಿನಗೆ ಬೆಳಗ್ಗೆ ಹೊಡೆದಿದ್ದಕ್ಕೆ ಬೇಜಾರಾಗಿ ನೀ ಬಂದು ಗುಟ್ಲೆ ಹಂಗಾರ ಇಲ್ಲವಾ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ಕೇಳ್ಬೇಕಂತ ಮಾಡಿದ್ದೆ. ನೋಡಿದ್ರೆ ಈ ನಮ್ನಿ ಕುಡ್ದು ಬಂದು ನಾನು ಮರ್ಯಾದೆ ತೆಗಿಯಾಕತ್ತಿ. ನಾಳೆ ಊರಾಗ ಏನಂತಾರ, ಗೌಡನ ಹೆಂಡತಿ ಶಾಂತವ್ವ ಕುಡ್ದು ಬಂದಿದ್ಲು ಅಂತಾರ. ಥೂ, ಇಷ್ಟ್ರ ಮಟ್ಟಿಗೆ ನನ್ನ ಮರ್ಯಾದೆ ತೆಗಿತೀಯ? ಏನಪ್ಪ ಶೆಟ್ ಯುವರ್ ಬ್ಲಡಿ ಮೌತು. ಅಲ್ಲ, ನಿನ್ನ ಮರ್ಯಾದೆ ಹೊತ್ತು ನಾನು ಕುಡ್ದು ಬಂದಿದ್ದಕ್ಕೆ ನಿನ್ನ ಮರ್ಯಾದೆ ಹೊತ್ತು. ನೀ ಕುಡ್ದು ಬಂದ್ರೆ ಊರನ್ನೋರ್ದೊಕ್ಕತೆ ನಂದೊಕ್ಕತಿ. ಅಂದ್ರೆ ಮರ್ಯಾದೆ ನಿನಗೂ ಬೇರೆ ನನಗೂ ಬೇರೆ ಇರ್ತತನ? ಮರ್ಯಾದಿನೇ. ಮರ್ಯಾದೆ ನಿನಗೂ ಒಂದೇ ನನಗೂ ಒಂದೇ, ನಿಮ್ಮಪ್ಪಗೂ ಒಂದೇ ನನಗೂ ಒಂದೇ. ಎಲ್ಲರಿಗೂ ದೇವರು ಉಡ್ಸಿದ್ಮೇಲೆ ಮರ್ಯಾದೆ ಅಂತ ಇಟ್ಟೇ ಕಳ್ಸಿರ್ತಾನೆ. ಒಬ್ಬಟ್ನಾಗ ಒಳಗೆ ಉರುಣ ಹೆಂಗೆ ತುರುಕ್ತಾರಲ್ಲ ಹಂಗೆ ದೇವ್ರು ಉಡ್ಸಿದ್ಮ್ಯಾಗ ಎಲ್ಲರಿಗೂ ಒಟ್ಟಾಟ್ ಮರ್ಯಾದೆ ಕೊಟ್ಟಿರ್ತಾನ. ಅದನ್ನ ತೆಗ್ದಿ ನೀನು. ನಿನ್ನೆ ಕುಡ್ದು ಬಾಗಲ್ಲ ಬಿದ್ದಿ, ಎಷ್ಟೋ ಸಲ ಗಡ್ರದಾಗ ಬಿದ್ದಿ. ಅವಾಗೆಲ್ಲ ನನ್ನ ಮರ್ಯಾದೆ 3 ಕಸಿಗೆ. ಒಂದ್ಸಲ, 2 ಸಲ, 3 ಸಲ ಅಂತೇಳಿ ತೆಗ್ದ ರಾಜ ಹಾಕ್ಬಿಟ್ಟಿ. ಈಗ ಒಂದ್ಸಲ ನಾನು ಮಾಡಿದ್ದಕ್ಕೆ ನೀನು ಉರಿಯಾಕತ್ತನ? ನೀನು ನನಗೆ ನಾಯಿ ಹೊಡೆದಂಗೆ ಹೊಡೆದಿ. ಇಷ್ಟು ವರ್ಷದಾಗ ಯಾವತ್ತು ಹೊಡೆದಿದ್ದಿಲ್ಲ, ಇವತ್ತು ಯಾಕೆ ಹೊಡೆದಿ? ನಾನು ನಿನಗೆ ನಾಯಿ ಹೊಡೆದಂಗೆ ಹೊಡೆಯಕ್ಕೀಗ ಹೊಡೆಸ್ಕೊಂತಿ. ಕುಡ್ದು ಬಂದ್ರೆ ಹೊಡೆಸ್ಕೊಂತಿ. ನಾನೇನ್ ತಪ್ಪು ಮಾಡೇನಿ ಕುಡ್ದು ಬಂದು ನಾನು ಹೊಡ್ಯಾಕ? ಕೈ ಕಾಲು 2 ತಿರುಗಿಸ್ಬಿಡ್ತೇನೆ. ಮತ್ತೆ ಆಮೇಲೆ ನೋಡಲ್ಲಿ ಗುಡಿ ಬಾಗಲಾಗ, ಅಮ್ಮ ತಾಯಿ ಒಂದಿಟ್ಟು ಏನಾರು ರೊಟ್ಟಿ ಇದ್ರೆ ಹಾಕ್ರಿವ್ಯಾ, 1-2 ರೂಪಾಯಿ ಹಾಕ್ರಿವ್ಯಾ, ಚಾ ಕುಡಿಬೇಕು ಅಂತಕತ್ ನೋಡು. ನನಗೆ ಕೇಳ್ತಿ ನಾನೇನು ತಪ್ಪು ಮಾಡೇನಂತೇಳಿ? ಮತ್ತು ನಾನೇನು ತಪ್ಪು ಮಾಡಿದ್ದೆ? ನಾನು ನೋಡ್ದೆ ಅಲ್ಲ.
ನಿನಗ ಹೌದನ್ನಂಗ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿಂದ ನೀನು ಕುಡ್ತಾ ಸೈಸ್ಕೊಂಡೆ, ನಿನ್ನ ಮನೆ ಬಾಳೆ ಮಾಡಿಕೊಟ್ಟೆ, ನಿನ್ನ ವಂಶಕ್ಕೆ ಮಕ್ಕಳನ್ನ ಎತ್ತುಕೊಟ್ಟೆ, ಮತ್ತು ಸೊಸಿ ಬಂದ್ಲು, ಮೊಮ್ಮಕ್ಕಳು ಕಂಡ್ಲು, ನಿನ್ನ ವಂಶ ಉದ್ಧಾರ ಮಾಡಿದೆ, ನಿಮ್ಮಪ್ಪ ನಿಮ್ಮವನ್ ಚಾಕ್ರಿ ಮಾಡಿದೆ, ಈ ಮನೆ ಎಲ್ಲ ಚಾಕ್ರಿ ಮಾಡಿದೆ, ಸೊಸಿ ಬಂದಿಂದ ಈಗ ಒಟ್ಟು ಆರಾಮ ಮನ್ಸಾಗತ್ತೈತಿ. ಆದರೂ ಮನೆ ಜವಾಬ್ದಾರಿ ತಲೆ ಮ್ಯಾಗ ಐತಿ. ಈಗೂ ನಿನ್ನ ಊಟ, ನಿನ್ನ ಬಟ್ಟೆ, ನಿನ್ನ ಅರಿವಿ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಮಾಡ್ತೇನೆ ನಾನು ಏನು ತಪ್ಪು ಮಾಡಿದೆ? ನನ್ನ ಹೊಡೆದಲ್ಲ ನೀನು. ಒಟ್ಟಿಗೆ ಅನ್ನ ತಿಂತೀಯ, ಏನು ಸಗಣಿ ತಿಂತೀರಿ? ನನ್ನ ಹೆಂಗೆ ಹೊಡೆದ್ರಿ ನೀವು? ಹೆಣ್ಮಕ್ಳು ಅಂದ್ರೆ ಬಿಟ್ಟಿ ಬಿದ್ದಾರ ಅಂತ ತಿಳ್ಕೊಂಡ್ರಿ. ಒಂದು ತಿಳ್ಕೊ, ಹೆಣ್ಮಕ್ಳು ಎದುರಾಗೂ ಕಡಿಮೆ ಇಲ್ಲ. ನೀನಷ್ಟೇ ಕುಡಿಬೇಕಂತ ಏನಾರು ಕಾನೂನು ಐತಾ? ನಾವು ಕುಡಿತೀವಿ, ನಾವು ಕುಡಿದು ಬಂದು ನಿಮ್ಮ ಹುಚ್ಚನ ಹೊಡೆದಂಗೆ ಕುಡಿತೀವಿ. ಅವಾಗ ಏನು ಮಾಡ್ತೀರಿ? ಎತ್ತೇರಿಗೆ ಕ್ವಾಣ ನೀರಿಗೆ ಅಂತ ಕತ್ತಿ. ಅದಾಗಬಾರ್ದು. ಅದಕ್ಕೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕುಡಿಯಲ್ಲ, ಯಾರೋ ಒಬ್ರು ಎಲ್ಲ ಯಾವ್ದೋ ದೇಶದಾಗ ಬಿಡೋದನ್ನ ಲೆಕ್ಕಕ್ಕೆ. ಏನು ಪ್ರತಿಯೊಂದು ಮನೆ ಒಳಗೂ ಕೆಲವೊಂದು ಕಡೆ ಗಂಡು ಮಕ್ಕಳು ಕುಡಿತಿರ್ತಾರೆ, ಹೆಣ್ಣು ಮಕ್ಕಳು ಸಂಸಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಂಗಂತೇಳಿ ಅವ್ರ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಬೇಡ. ಹೆಣ್ಣು ಮಕ್ಕಳು ನಾರಿ ಮುನಿದರೆ ಹೆಮ್ಮಾರಿ, ಅರ್ಥ ಅದ? ಏನು ನಾವು ಗಂಡು ಮಕ್ಕಳ ಥರ ಕಚ್ಚಿ ಪಂಜಿನೂ ಹಾಕ್ಕೊಂತೀವಿ, ಪ್ಯಾಂಟುನು ಹಾಕ್ಕೊಂತೀವಿ, ಬಸ್ಸನ್ನು ಓಡಿಸ್ತೇವಿ, ಲಾರಿನೂ ಓಡಿಸ್ತೇವಿ. ಅಷ್ಟೇ ಯಾಕ ಭೂಮಿ ಮ್ಯಾಗ ಓಡಿಸೋದಲ್ಲ, ಆಕಾಶದಾಗ ವಿಮಾನನೂ ಓಡಿಸ್ತೇವೆ, ರಾಕೆಟ್ನ್ಯಾಗೂ ಹೋಗಿ ಬಂದೈತಿ. ಏನು ಹೆಣ್ಮಕ್ಳು ಎದುರಾಗೂ ಕಮ್ಮಿ ಇಲ್ಲ, ನಿಮಗಿಂತ ಹೆಚ್ಚಿಗೆ ದುಡಿತಾರ ದುಡಿಯಾಕ ನಿಂತ್ರೆ. ಅರ್ಥ ಆತಾ? ಏನು ಎಲ್ಲ ಮುಚ್ಕೊಂಡಿರ್ಬೇಕು. ಇನ್ನೊಂದ್ಸಲ ಕುಡಿದು ಬಂದು ಹೊಡೆದಿ ಕೇಸೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹುಚ್ಚು ನಾಯಿ ಹೇಳ್ಕೊಂಡೋದಂಗೆ ಹೇಳ್ಕೊಡಕ್ಕಾರ ಮತ್ತೆ ಆಮೇಲೆ ಏನ ಅದಿಗೆ ಮಾತಾಡಂಗಿಲ್ಲ, ತಲೆ ಕೆಟ್ಟೋಗತಿ. ಏನು ಹೆಣ್ಣಂದ್ರೆ ನಿಮ್ಮ ಕಾಲನ ಕಸ ಆಗ್ಯಾರ ಅಂತ ತಿಳ್ಕೊಂಡ್ಯಾರ. ಏನು ಹೆಣ್ಮಕ್ಳು ಮನ್ಯಾಗ ಮಕ್ಕಳು ನೋಡ್ಕೊಂಡು ಬಂಡೆ ತಿಕ್ಕೊಂಡು ಅರಿವಿ ಹೋಗ್ಕೊಂಡು ಬಿದ್ದಿರ್ತಾರಂದ್ರೆ ಕೈಲಾಗದಾರಂತಲ್ಲ. ಅದು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಂಪ್ರದಾಯ, ಅವರು ಸನಾತನ ಧರ್ಮ. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಹಂಗೆ ಅದ, ಅರ್ಥ ಮಾಡ್ಕೊರಿ. ನೀನು ಹೆಣ ಎತ್ತಲಿ, ನೀನು ಗಂಟದ ಗಟಾಸ್ಲಿ, ನೀನು ಹೊಳ್ದಂಗೆ ಸಾಕಾಗೈತಿ. ನಿನ್ನ ಜೊತೆಗೆ ಜೀವನ ಮಾಡಿ ನನಗಂತರ ಆತದ. ಕುಡಿದು ಬಂದು ನನ್ನ ಮರ್ಯಾದೆ ತೆಗ್ದಲ್ಲ. ಶಾಂತ, ಒಳಗೆ ನಡಿ, ಮಕ್ಕೋ ನಡಿ. ಏನಂದ್ರಿ? ಹೆಣ್ಣು ಮಕ್ಳು ಏನು ಸಾಚಾ ತುಂಡಲ್ಲ, ಹೋಗಿ ಹೆಂಗೆ ಕುಡ್ದು ಬಂದಿ ನೋಡು. ಮಾನ ಮರ್ಯಾದೆ ಇದ್ದು ಹೆಣ್ಮಕ್ಳು ಯಾರು ಹಿಂಗೆ ಮಾಡಲ್ಲ. ನನಗೆ ಹೇಳಕತ್ತೀರಿ? ಬಾಯಿನ ಪಿನೆಲ್ ಹಾಕಿ ಅರ್ಪಿಕ್ ಹಾಕಿ ಆ ಬಚ್ಚಲ ತಿಕ್ಕು ಬ್ರಷ್ ತೊಗೊಂಡು ಸ್ವಚ್ಛ ತಿಕ್ಕೋರಿ. ನಾನು ಕುಡಿದು ಬಂದೀನಿ. ಕುಡಿದು ಬಂದ್ರೆ ಹೆಂಗೆ ಇರ್ತೈತಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಏನ ನಾನು ಏನಂತ ತಿಳ್ಕೊಂಡಿರಿ? ಮೂರು ಬಿಟ್ಟಕ್ಕೆ ಅಂತ ತಿಳ್ಕೊಂಡು ಗಂಡ ಮಾಡ್ತಾನಂತೇಳಿ ಹೆಂತಿನೂ ಮಾಡಾಕತ್ಲ ಅಂದ್ರೆ ಏನು ಆಕೈತಿ ಅಂತೇಳಿ ತೋರಿಸ್ಕೊಡಕಂತ ಮಾಡಿದೆ. ಏನ ಕುಡಿದು ಬರ್ತಾಳ. ಯಾವತ್ತು ನನ್ನ ಗೆರಿ ದಾಟಂಗಿಲ್ಲ. ನಾನು ಬೇಕಾದ ಹೋಗಲ್ದಕ್ಕ, ತಲೆ ಹೋದ್ರು ಅಷ್ಟೇ, ತಲೆ ಇದ್ರು ಅಷ್ಟೇ. ಏನ ನಾನು ಹೆಂಗಿರ್ಬೇಕ? ನಾ ಹಂಗೆ ಇರ್ತೇನೆ. ನನ್ನ ಧರ್ಮ ನನ್ನ ಇದು ಬಡೋದಿಲ್ಲ. ನೀನೇನು ನನಗೆ ಹೇಳ್ತೀರಿ? ಓ ಬಾರಿ ಇದ್ದೀರಿ ಹೆಣ್ಮಕ್ಳು ಅಂತ. ಹೆಣ್ಮಕ್ಳು ಹೆಂಗಿರ್ಬೇಕು ನೀವೇನು ಹೇಳ್ತೀರಿ? ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಅದಾರ. ನೀವು ಹೇಳಿ ಅವ್ರಿಗೆ ತಿಳ್ಕೊಬೇಕಾಗಿಲ್ಲ. ಹೆಣ್ಣಿನ ಶಕ್ತಿನ ಭಾಳ ಕೇವಲವಾಗಿ ಕಾಣಬೇಡ್ರಿ ಅಂತ ಹೇಳಾಕತ್ತೇನೆ. ಅರೇ ಶಾಂತಂದಕ್ಕ ತುಂಬ ತಚ್ಚಾಗೆ ಮಾತಾಡಿದ್ರಿ. ನಮ್ದು ಮರದ್ಗೆ ಹೋಗಿ ಬೇಸ್ ಹಂಗೆ ಬಡಿಬೇಕಾಗ್ತದೆ. ಅವ್ರದ್ದು ಹಿಂಗೆ ತಲೆ ಕೆಡಿಸ್ತಾರೆ. ಅದೇ ನಮ್ದಿಗೆ ಒಂದು ಕ್ವಾಟ್ರಿಗೆ ಹೊಡ್ಕೊಂಡ್ಬಿಟ್ಟು ಅದೇ ಬಾಟ್ಲಿಗೆ ತಗೊಂಡು ಅವ್ರದ್ದು ತಲೆಗೆ ಇಕ್ಕರಿಸ್ಬಿಡ್ಬೇಕು. ಅವಾಗ ಅವಕ್ಕೂ ನಮ್ಗೆ ವ್ಯತ್ಯಾಸ ಏನು ಉಳಿತೈತ್ಲೆ? ನಡ್ರಿ ಕೂತಿನ ಬೀಳ್ ನಡ್ರಿ. ಕುಡ್ದಿಲ್ಲ ಶಾಂತ ನೀನು? ಕುಡ್ದಿಲ್ಲ. ಅದೇ ಅನ್ಕೊಂಡೆ, ಈಗೇನಪ್ಪ ಇಷ್ಟು ವರ್ಷದಾಗ ಯಾವಾಗೂ ಮಾಡಿಲ್ಲ, ಈಗ ಯಾಕೆ ಮಾಡಿದ್ಲು ಅಂತೇಳಿ. ಅದನ್ನೇ ಯಾವಾಗಾರ ಮಾಡ್ಬೇಕಾಗೈತಿ ಅಂದ್ರೆ ಗೊತ್ತಾಕತ್ ನಿಮಗೆ. ಇಲ್ಲ ತಗೋ, ಇಲ್ಲ ಇನ್ನೇನು ಹೊಡಂಗಿಲ್ಲ. ಸಾರಿ, ನಾನು ಬೆಳಗ್ಗೆ ಹೊಡಿಬೇಕಂತ ಹೊಡಿಲಿಲ್ಲ. ಅದು ಯಾಕೆ ನನಗೆ ಗ್ರಾಚಾರ ಕೆಟ್ಟಂಗೆ ಮಾಡಿದ್ದೇನೆ. ಇಷ್ಟು ವರ್ಷದಾಗ ಯಾವಾಗ ಹಂಗೆ ಮಾಡೇನಿಲ್ಲ ನಾನು. ನೀ ಏನಾದರೂ ಅನ್ಸ್ಕೊಂಡೇನು, ನಾ ನೀನು ಹೆಂಗಿರಂದು ಹಂಗದಿನ. ಮತ್ತು ನನಗೆ ಏನಾಗಿತ್ತು ಏನು, ನನಗೆ ಕ್ಷಮಿಸ್ಬಿಡು ಶಾಂತ. ನಾನು ಮಾತಾಡ್ಸ್ಬೇಡ್ರಿ ನೀವು. ನನಗೆ ಬೆಳಗ್ಗೆ ಎಷ್ಟು ನನಗೆ ಅವಮಾನ ಆತ. ಅವಮಾನ ಹೋಗ್ಲಿ, ನನಗೆ ಎಷ್ಟು ಮನ್ಸಿಗೆ ನೋವು ಆತು ಗೊತ್ತನ. ಹೌದ್ರಿ ಮಾವರ, ಊಟನ ಮಾಡಲಿಲ್ಲ ಅತ್ತಿಯಾರು ಗೊತ್ತನ್ರಿ. ಬರೇ 4 ರೊಟ್ಟಿ ತಿಂದು 2 ಸಲ ಅನ್ನ ಉಂಡೆ ಒಂದು 6 ಚಮಚ ಸಾರು ಅಷ್ಟ ಹಾಕೊಂಡು ಉಂಡಾರ. ಈಕಿದೊಂದು ನಾಡಕ್ಕಾಗಿಲ್ಲ. ಲೇ ಕರಿಮಾರಿ ಇರಿ, ಅವ್ರು ಕೇಳಿದ್ರನ ಬಚ್ಚಲ್ ಮೋರಿ ಎಷ್ಟು ಉಂಡಾಳ ಏನು ತಿಂದಾಳ ಅಂತೇಳಿ ಅಗಲಿಂದ ಅದನ್ನೇನು ಒತ್ತಿ ಹೇಳಕತ್ತಿ. ನಾ ಎಲ್ಲ ಕೇಳಿಸ್ಕೊಂಡು ನಾಳೆ ಇಲ್ಲೇ ನಿಂತಿದ್ನಿ. ನಾನು ನೀವು ನಿಂತಿದ್ದು ನಡಿದ್ದಿಲ್ರಿ ಅತ್ತಿಯಾರ, ಹಂಗೆ ಹೇಳಿದೆ. ಹೇಳ್ತಿ ಬಿಟ್ರೆ ಎಲ್ಲ ಹೇಳ್ತಿ. ನಡಿ ಒಳಗೆ ಕೆಲಸ ಇದ್ರೆ ಮಾಡ್ಕೋ ಹೋಗು. ಬಂದಿ ಅರ್ಧಾಗಿದ್ದ ನಿಮ್ಮ ಅವ್ವನಿಂದ. ಏನ ಫೋನ್ನೇ ಮಾತಾಡಿ ನೀನು ಹದಗಡ್ಸ್ಬಿಟ್ಟಾಳಕ್ಕೆ. ಅತ್ತಿಯಾರ ಈಗೆಲ್ಲ ಬಿಟ್ಟು ನಮ್ಮ ಅವ್ವ ಹೋದ್ರನ? ಹೋಗೋದಲ್ಲ, ಬರ್ಲಿಕ್ಕೆ ನಮ್ಮ ಮನೆ ಕಡೆ ಬರ್ಲಿ. ಫೋನ್ ಹಚ್ಚಿ ನಿಮ್ಮ ಅವ್ವ ಬರಕ್ಕೆ ಹೇಳಿಲ್ಲಿಗೆ. ಗಿರ್ಜಿ ಬರಕ ಹೋಗ್ಬರಿವ, ಕತ್ಲಾಗೈತಿ. ಏ ಅಪ್ಪ ಹೋಗೋರು ಮುಂದ್ಕತ ಬಿಟ್ಟು ಬರೋ ಕತ್ಲೈತಿ.
ನಿಮ್ಮಿಂದ ಭಾಳ ಉಪಕಾರ ಆತ್ವ. ಯವ್ವ ಶಾಂತಕ್ಕ ನನ್ನ ಸಂಸಾರ ಇವತ್ತು ಗಟ್ಟಿ ನಿಂತಂದ್ರೆ ಅದಕ್ಕೆ ಕಾರಣನ ನೀನು. ಹಗಲೆ ಹೋಗಿ ಹಂಗೆಲ್ಲ ಯಾಕೆ ಅನ್ಕೊಂತಿ, ಹೋಗಿ ಬಿಟ್ಟು ಬರೋಗ್ರಿ. ನೀನು ಹೋಗ್ಲಾ, ಅವ ಒಬ್ನ ಹಾಕನ್ ಮತ್ತೆ ಹೊಳೆ ಬರುತ್ತೆ. ಶಾಂತಕ್ಕ ನಾ ಜಾಕಾತು ನಡಿಯ ಒಳಗೆ. ಗಿಡ್ಮುಳಿ ನೀವು ನನ್ ಕೊಟ್ಟು ಮಾತಾಡ್ರಿ.